ಹಾಗೆ ಈಗ ಪ್ರತಿಯೊಬ್ಬರ ಬಗ್ಗೆ ನಾನು ಮಾತಾಡಿಕೊಂಡು ಥ್ಯಾಂಕ್ಸ್ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ನಂಗೆ ಅನ್ಸುತ್ತೆ. ಬಟ್ ಫಸ್ಟು ಆ್ಯಕ್ಚುಲಿ ಬಂದು ನವೀನ್ ಅವ್ರ ಜೊತೆ ಐ ಥಿಂಕ್ ತರುಣ್ ಅವರಲ್ಲ, ನಮ್ಮ ತಾರಕ್ ಅವರು ಒಂದೇ ನಿಮಿಷ ನಿಂತ್ಕೊಳ್ಳಿ. ತಾರಕ್ ಅವರು, ಈ ಸಿನಿಮಾ ನನಗೆ ಬರೋಕ್ಕೆ ಕಾರಣ ತಾರಕ್ ಅವರು. ಧನ್ಯವಾದಗಳು ತಾರಕ್ ಅವ್ರೆ. ಅವತ್ತು ನೀವು ಆ್ಯಕ್ಚುಲಿ ಡೈರೆಕ್ಟರ್ನ ಕರ್ಕೊಂಬಂದ್ರಿ. ಹೃತ್ಪೂರ್ವಕ ಧನ್ಯವಾದಗಳು ನಿಮಗೆ ತಾರಕ್ ಅವರೇ. ಹಾಗೆ ಭಾಳಷ್ಟು ಜನ ಇಲ್ಲಿ ಹಿಂದೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇದನ್ನು ಈ ಸಿನಿಮಾನ ಜನರಿಗೆ ತಗ್ಸೋವಂಥ ಕೆಲಸ ಎಲ್ಲ ಮಾಧ್ಯಮದವರು ನೀವು ಮಾಡಿದ್ದೀರ. ಯಾಕಂದರೆ ನಾನು ನೋಡ್ತಿದ್ದೆ, ಒಂದಿಷ್ಟು ನೆಗೆಟಿವ್ಸ್ ಸ್ಟಾರ್ಟ್ ಆಯಿತು. ರಿಲೀಸ್ ಆಗಿ ಒಂದು ವಾರಕ್ಕೆಲ್ಲ ನೆಗೆಟಿವ್ ಸ್ಟಾರ್ಟ್ ಆಯಿತು. ಓಡ್ತಿಲ್ಲ, ಆಮೇಲೆ ಚೆನ್ನಾಗಿಲ್ಲ, ಅದು ಇದು ಅಂತೆಲ್ಲ ಬಂದಾಗ ಸಾಕಷ್ಟು ಜನ ಇದು ನಮ್ಮ ಸಿನಿಮಾ ಅಂತ ನೀವು ಹೋಗಿ ಥಿಯೇಟರ್ ಓನರ್ಗಳ ಹತ್ರ ಹೋಗಿ, ಥಿಯೇಟರ್ ಮ್ಯಾನೇಜರ್ಗಳ ಹತ್ರ ಹೋಗಿ ನೀವು ಬೈಟ್ಸ್ಗಳು ತಗೊಂಡು ನೋಡಿ ಹಿಂಗಿದೆ ಸಿನಿಮಾ ಅಂತೆಲ್ಲ ಡೈರೆಕ್ಟ್ ಯಾಕಂದರೆ ಒಂದು ಸ್ವಲ್ಪ ನೆಗೆಟಿವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ನೀವು ಹೋಗಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಸಾಕಷ್ಟು ಜನ ವಿಡಿಯೋಗಳು ಮಾಡಿ ಜನ ನೋಡಿ ಹಿಂಗಿದ್ದಾರೆ, ಎಷ್ಟು ಫುಲ್ ಆಗ್ತಿದೆ, ಹೌಸ್ಫುಲ್ ಆಗ್ತಿದೆ, ಆಮೇಲೆ ಪ್ರತಿಯೊಬ್ಬರ ಪ್ರತಿಕ್ರಿಯೆ ಹೇಗಿದೆ ಸಿನಿಮಾ ಅನ್ನೋದು ನೀವು ತಲುಪಿಸಿ, ಜನರಿಗೆ ತಲುಪಿಸಿ. ಇವತ್ತು ಮೊದಲನೇ ದಿನ ಭಾಳ ಕಮ್ಮಿ ಇತ್ತು ನಮ್ಮ ಕಲೆಕ್ಷನ್ನು. ಶುಕ್ರವಾರದ ದಿನ ಯೂಶಲಿ ನಾವು ಶುಕ್ರವಾರದ ದಿನ ಎಲ್ಲ ಫ್ಯಾನ್ಸ್ನ ಕರಿತೀವಿ. ಫ್ಯಾನ್ಸು ಅದಾದ್ಮೇಲೆ ಶುಕ್ರವಾರ ತುಂಬ ಹೈಯಲ್ಲಿರುತ್ತೆ ಕಲೆಕ್ಷನ್. ಬಟ್ ನಮ್ಮ ಸಿನಿಮಾ ಶುಕ್ರವಾರ ದಿನ ಭಾಳ ಕಮ್ಮಿ ಇತ್ತು. ಶನಿವಾರ ಅದಕ್ಕಿಂತ ಜಾಸ್ತಿ ಆಯಿತು, ಭಾನುವಾರ ಜಾಸ್ತಿ ಆಯಿತು. ಅದಾದ ಮೇಲೆ ಎರಡನೇ ಭಾನುವಾರ ಇದನ್ನ ಮೀರಿಸಿ ಎರಡನೇ ಭಾನುವಾರ ಆಯಿತು. ಎರಡನೇ ಭಾನುವಾರನ ಮೀರಿಸಿ ಮೂರನೇ ಭಾನುವಾರ ಕಲೆಕ್ಷನ್ ಆಯಿತು. ಸೊ ಇದು ನಿಜವಾಗ್ಲೂ, ಯಾಕಂದರೆ ನಾವು ನಮ್ಮ ಸಿನಿಮಾ ನಾವು ಎಷ್ಟು ಪ್ರಮೋಟ್ ಮಾಡ್ತೀವಿ, ಸಿನಿಮಾ ನಾವು ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ಆದರೆ ಜನ ಇದು ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಿ ಅದನ್ನು ತಗೊಂಡೋಗಿ ರೀಚ್ ಮಾಡಿ ಪ್ರತಿಯೊಬ್ಬರು ಎಷ್ಟೋ ದಿನ ಆಗಿ ವರ್ಷಾನುಗಟ್ಟಲೆ ಸಿನಿಮಾನೇ ನೋಡದೇ ಇರೋಂಥವ್ರೆಲ್ಲ ಬಂದು ಈ ಮಾದೇವ ಸಿನಿಮಾ ನೋಡಿ ಅವರ ಮನೆಯವ್ರಿಗೆಲ್ಲ ಹೇಳಿ ಅವ್ರನ್ನ ಕರ್ಕೊಂಬಂದು ಇವತ್ತು ನೋಡಿ ನೀವೆಲ್ಲ ಗೆಲ್ಸ್ಕೊಟ್ಟಿದ್ದೀರಾ. ತಮ್ಮ ಎಲ್ಲರೂ ಪಾದಕ್ಕೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಷ್ಟೊಂದು ಬೇರೆ ಭಾಷೆ ಸಿನಿಮಾಗಳು ಬಂತು, ರಿಲೀಸ್ ಆಯಿತು. ಸೊ ಪ್ರತಿ ಸಿನಿಮಾದ ಹೆಸರುಗಳು ಬೇಡ, ಬಟ್ ರಿಲೀಸ್ ಆದಾಗ ಬಂತು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿ ಅದಾದಮೇಲೆ ನನಗೆ ಥಿಯೇಟ್ರ್ ಓನರ್ಗಳು, ಥಿಯೇಟ್ರ್ ಮ್ಯಾನೇಜರ್ಸು ಎಲ್ಲರೂ ಹೇಳಿದ್ದೇನು ಅಂದರೆ, ಸರ್ ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಬಂತು, ಬಟ್ ಯಾವುದು ಕನ್ನಡ ಸಿನಿಮಾ ಮುಂದೆ ನಿಂತ್ಕೊಳ್ಳಿಲ್ಲ ಸರ್, ನಿಮ್ಮ ಮಾದೇವ ಎಲ್ಲಾನು ಬೀಟ್ ಮಾಡ್ಕೊಂಡು ಹೋಗ್ತಿತ್ತು ಅಂತ. ಇವತ್ತು 25ನೇ ದಿನ. ನಾನು ಈಗ ನಾವು ಹೇಳಿದ್ರೆ ಅದು ಸುಳ್ಳು ಅಂತ ಅನಿಸ್ಬೋದು, ಯಾಕಂದರೆ ಇಲ್ಲೇ GT ಮಾಲಲ್ಲಿ ಇದ್ದೀವಿ, ಇಲ್ಲೇ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ. ಇಲ್ಲಿ ಮಾಲು ಓನರ್ಗಳಾಗಲಿ ಅಥವಾ ಇವರು ಮ್ಯಾನೇಜರ್ಸ್ ಆಗಲಿ, PVR ಮ್ಯಾನೇಜರ್ಸ್ ಆಗಲಿ, ಅವರೇ ಬಂದು ನನಗೆ ಕಾಲ್ ಮಾಡಿ, ಅಣ್ಣ ಫುಲ್ ಇವತ್ತು ನೆನ್ನೆ ಫುಲ್ ಆಗಿದೆ, ಹೌಸ್ಫುಲ್ ಆಗಿದೆ, ಇನ್ನೊಂದು ಶೋ ನಾವೇ ಕೇಳ್ತೀವಿ, ಮೇಲಧಿಕಾರಿಗಳು ಕೇಳಿ ನಾವೇ ಒಂದು ಇದು ಶೋ ಆಗ್ತೀವಿ, ಯಾಕಂದರೆ ಇಷ್ಟು ಚೆನ್ನಾಗಿದೆ ಕನ್ನಡ ಸಿನಿಮಾ, ಎಲ್ಲ ಭಾಷೆ ಸಿನಿಮಾಗೂ ಓವರ್ಟೇಕ್ ಮಾಡಿ ಇವತ್ತು ಭಾಳ ಚೆನ್ನಾಗಿ ನಿಂತಿದೆ ಅಂದರೆ ಅದಕ್ಕೆ ಕಾರಣ ಅಭಿಮಾನಿ ದೇವರುಗಳು. ತಮ್ಮೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು, ಸುಮಂತ್ ಅವರೇ ಥ್ಯಾಂಕ್ ಯು, ಆ್ಯಂಡ್ ಎಲ್ಲ ಡೈರೆಕ್ಷನ್ ಟೀಮ್ ಹುಡುಗರು ಕಿರಣ ಇಂದ ಹಿಡಿದು ಎಲ್ರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. GT ಮಾಲ್ ಓನರ್ ಸರ್, ಆನಂದಪ್ಪ ಅವರು, ರಾಘು ಅವರು, ಹಾಗೆ ಸುರೇಶ್ ಅಣ್ಣ ಅವರು, ಆ್ಯಂಡ್ ಈ ಜಾಗ MMB ನಮ್ಮ ನವರಸನ್ ಸಾಹೇಬರು, ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡಬೇಕು. ಯಾಕೆಂದರೆ ನಾನು ಈ ಥರ ಮಾಡ್ತೀನಿ ಅಂದಾಗ ಪ್ರತಿ ಸಲನೂ ಅವರು ಯಾವತ್ತೂ ನನ್ನ ಹತ್ರ ರೇಟ್ ಮಾತಾಡೋದೇ ಇಲ್ಲ. ನನ್ನ ಲಂಕಾಸುರ ಸಿನಿಮಾ ಆಗಲಿ ಅಥವಾ ಈ ಸಿನಿಮಾ, ಸರ್ ನಿಮ್ಮದೇ ಸರ್ ಹಾಲ್ ಇದನ್ನು ಮಾಡಿ ಸರ್, ಗೆದ್ದಿದ್ದೀರಾ ಮಾಡಿ ಸರ್ ಅಂತ ಅಲ್ಲಿಂದ ಹಿಂದೆಯಿಂದ ಕೈ ಹಿಂಗೆ ಮಾಡ್ತವ್ರೆ, ನೋಡಿದೆ ನಾನು. ಥ್ಯಾಂಕ್ ಯು ನವರಸನ್ ಸರ್, ಧನ್ಯವಾದಗಳಾಗು ಎಲ್ಲ ಹುಡುಗರು, ಇಲ್ಲಿ ಕೆಲಸ ಮಾಡಿರೋಂಥ ಎಲ್ಲ ಹುಡುಗರು. ಎರಡನೇದಾಗಿ ಅನಿಲ್ ಅವರು, ಥ್ಯಾಂಕ್ ಯು ಅನಿಲ್ ಅವರೇ. ಇವತ್ತು ನಿಮ್ಮ ಸಿನಿಮಾ ಅಂತ ಹೇಳಿ ನೀವು ಇದನ್ನು ತಲೆ ಮೇಲೆ ಹೊತ್ಕೊಂಡು, ಹಾಗೆ ನಿಮ್ಮ ಹುಡುಗರು ಸುಮಾರು ಜನ ಎಲ್ಲರೂ ಜೊತೆಲಿ ಇದ್ಕೊಂಡು ಈ ಸಿನಿಮಾನ ತಲುಪಿಸ್ಬೇಕು, ಒಳ್ಳೆ ಸಿನಿಮಾನ ತಲುಪಿಸ್ಬೇಕು ಅಂತೇಳಿ ಅವತ್ತು ನನಗೆ ಫಸ್ಟು ನಾನು ನೋಡಿರಲಿಲ್ಲ, ಅಂದರೆ ಅವ್ರು ನೋಡಿದ್ದು ಒಂದು 30-40% ಅಷ್ಟೇ ಸಿನಿಮಾ ಕಂಪ್ಲೀಟ್ ಆಗಿದ್ದು. ಆಗಲೇ ನೋಡಿ ಅವ್ರು ಹೇಳಿದ್ರು, ಇಲ್ಲ ಇದು ಸಿನಿಮಾ ನಾನು ಶುಕ್ರವಾರ ನಿಮ್ಮ ಜೊತೆ ಇರ್ತೀನಿ, ಶನಿವಾರ ನಿಮ್ಮ ಜೊತೆ ಇರ್ತೀನಿ, ಭಾನುವಾರ ನಾನು ನಿಮ್ಮ ಜೊತೆ ಇರಲ್ಲ, ಸಕ್ಸಸ್ ಮೀಟಲ್ಲೇ ಮೀಟ್ ಮಾಡ್ತೀನಿ ಅಂದಿದ್ರು. ಬಟ್ ಅದು ಸಕ್ಸಸ್ ಮೀಟಲ್ಲೂ ಮೀಟ್ ಮಾಡಿದ್ದಾರೆ. ಬಟ್ ಆದರೆ ಅವರು ಇದು ನನ್ನ ಸಿನಿಮಾ ಸೋಲ್ಬಾರ್ದು, ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಇದು ಜನರಿಗೆ ರೀಚ್ ಆಗಬೇಕು ಅಂತ ನಮ್ಮ ಜೊತೆಲೇ ಇದ್ದು ಎಷ್ಟೊಂದು ಸಲ ನೀವು ಎಲ್ಲ ನೋಡಿರ್ಬೋದು. ಪ್ರತಿ ಸಲನೂ ನಾವು ಜನರನ್ನ ಮೀಟ್ ಮಾಡೋಕ್ಕೆ ಅಂತ ಹೋಗಿದ್ದಾಗ, ಉತ್ತರ ಕರ್ನಾಟಕ ಎಲ್ಲ ಹೋಗಿದ್ದಾಗ
ನನಗೆ ಸುಮಾರು ಜನ ಕೇಳೋರು ಸಣ್ಣ ಆಗ್ಬಿಟ್ಟಿದ್ದೀರಾ ಅಂತ. ನಿಜವಾಗ್ಲೂ ಸಣ್ಣ ಆಗಿದ್ದೀನಿ, ಯಾಕಂದ್ರೆ ಆಲ್ಮೋಸ್ಟ್ ಒಂದು 5-6 ಕೆಜಿನೋ 8 ಕೆಜಿನ ಕಮ್ಮಿ ಆಗಿರ್ತೀನಿ ಅನ್ಸುತ್ತೆ. ಯಾಕಂದ್ರೆ ಬೆಳಗ್ಗೆ ನಾನು ಮನೇಲಿ ತಿಂಡಿ ಮಾಡಿದ್ರೆ ಮತ್ತೆ ನಾನು ಯಾವಾಗ ಊಟ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ, ಯಾರಿಗೂ ಹುಡುಗರಿಗೂ ಗೊತ್ತಿಲ್ಲ. ಯಾವುದೋ ಏನೋ ಒಂದು ದೋಸೆನೋ ಎಲ್ಲಿ ಏನು ಸಿಗುತ್ತೋ ಕಾರಲ್ಲಿ ಬರೋದು, ಕಾರಲ್ಲೇ ತಿನ್ಕೊಂಡು ಎಲ್ಲ ಜೊತೆಲಿ ಎತ್ಕೊಂಡು ಎಲ್ಲ ವಿಡಿಯೋಸ್ ಎಲ್ಲ ಮಾಡಿಕೊಂಡು, ಕೆಲವರು ಹುಡುಗರೆಲ್ಲ ಟಿ ಮೇಲೆಲ್ಲ ನಿಂತ್ಕೊಂಡು ವಿಡಿಯೋಸ್ ಎಲ್ಲ ಮಾಡಿ ಇದು ಜನರಿಗೆ ತಲುಪಿಸ್ಬೇಕು, ಈ ಒಂದು ಒಳ್ಳೆ ಸಿನಿಮಾ ರೀಚ್ ಆಗಬೇಕು ಅಂತ ಎಲ್ಲ ಮಾಡಿದ್ರು. ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳಪ್ಪ ಎಲ್ಲ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ವಾಸು ಸರ್, ಎಲ್ಲಿ ವಾಸನ ಹೊರಟ್ರ, ಅವರು ಬರೀತಾರೆ. ಫಸ್ಟ್ ಸಿನಿಮಾ ನೋಡಿದಾಗ, ನಮ್ಮ ಸೆಲೆಬ್ರಿಟಿ ಶೋ ಅಲ್ಲಿ ಸಿನಿಮಾ ನೋಡಿದಾಗ ಅವರು ಹೇಳ್ತಾರೆ ನನಗೆ, ಕ್ಲೈಮ್ಯಾಕ್ಸ್ ಎಲ್ಲ ಮುಗಿದ್ಮೇಲೆ ಹೇಳ್ತಾರೆ, ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ಯಾ, ನಟಿಸಿದೀಯಾ ನೀನು, ತುಂಬ ಚೆನ್ನಾಗಿ ಮಾಡಿದೆ, ಡೈಲಾಗ್ಸ್ಗಳು ಇಷ್ಟು ಕಮ್ಮಿ ಇದ್ದು ಒಬ್ರು ಪೋರ್ಟ್ರೇ ಮಾಡೋದು ಭಾಳ ಕಷ್ಟ ಇದೆ, ಬಟ್ ಈ ಸಿನಿಮಾಗೆ ನಿನಗೆ ಅವಾರ್ಡ್ ಸಿಗಬೇಕು, ಸ್ಟೇಟ್ ಅವಾರ್ಡ್ ಅಂತ ಸಿಗಬೇಕು ಅಂತೇಳಿ ಅವರು ಪತ್ರಿಕೆಯಲ್ಲೂ ಬರೆದು ಹಾಕಿರ್ತಾರೆ. ಖಂಡಿತ ಅಷ್ಟು ನನಗೆ ಇನ್ನೂ ಜನ ನೋಡಲಿ, ಜನ ಇವತ್ತು ಆಲ್ರೆಡಿ ಅವಾರ್ಡ್ ಕೊಟ್ಬಿಟ್ರು. ಹಾಗೆ ನನಗೆ ವೆಂಕಟೇಶ್ ಸರ್, PRO ವೆಂಕಟೇಶ್ ಸರ್ ಅವರು, ಸರ್ ಥ್ಯಾಂಕ್ ಯು ಸರ್. ಪ್ರತಿಯೊಂದು ಸಿನಿಮಾಗೂ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲರನ್ನೂ ಕರೆಸಿ ಅರೇಂಜ್ ಮಾಡಿಕೊಡ್ತಿದ್ದೀರ, ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಆ್ಯಂಡ್ ನನ್ನ ಸ್ನೇಹಿತರು ಭಾಳ ಜನ, ರಜತ್ ಸರ್ ಬಂದಿದ್ದಾರೆ, ನಮ್ಮ ಅರುಣ್ ಅವರು, ಸೀನಾ ಅವರು, ಆ್ಯಂಡ್ ಭಾಳಷ್ಟು ಜನ ಕಲಾವಿದರು ಇಲ್ಲಿ ಬಂದಿದ್ದಾರೆ. ಥ್ಯಾಂಕ್ ಯು ನವೀನ್ ಸರ್, ಇದೊಂದು ಒಳ್ಳೆ ಸಿನಿಮಾ ನನಗೆ ಕೊಟ್ರಿ. ನಾನು ನಿಜ ಹೇಳಬೇಕು ಅಂದರೆ ನನಗೆ ಈ ಸಬ್ಜೆಕ್ಟು ಅದು ಯಾವ ಧೈರ್ಯದಲ್ಲಿ ತಗೊಂಬಂದ್ರೋ ಗೊತ್ತಿಲ್ಲ ನನಗೆ, ನಾನು ಆ್ಯಕ್ಟ್ ಮಾಡ್ಬೋದು ಅಂತೇಳಿ. ಜೈ ಮಹಾದೇವ, ಖಂಡಿತ. ಆ್ಯಂಡ್ ಇನ್ನೊಂದು ಎಲ್ರಿಗೂ ಧನ್ಯವಾದ. ಯಾಕಂದರೆ ಪ್ರತಿಯೊಬ್ಬರು ನನಗೆ ಇದು ನನ್ನ ಸಿನಿಮಾ ಅಂತೇಳಿ ಪ್ರತಿ ಶೋ ಅಲ್ಲೂ ಅವ್ರವ್ರು ಹೋಗಿ ಅವರೆಲ್ಲ ವೀಡಿಯೋಸ್ ಎಲ್ಲ ಮಾಡಿ. ಆ್ಯಂಡ್ ನನಗೆ ವೆಂಕಿ, ಆಮೇಲೆ ನಮ್ಮ ಹುಡುಗರು ಭಾಳಷ್ಟು, ನಮ್ಮ ಗೋವಿಂದರಾಜ್ ಅವರಾಗಲಿ, ವೆಂಕಟೇಶ್ ಅವರಾಗಲಿ, ನಮ್ಮೆಲ್ಲ ಹುಡುಗರು ಅವರು ನನಗೆ ತುಂಬ ಸಪೋರ್ಟ್ ಮಾಡಿ ಇಂಥ ಜಾಗದಲ್ಲಿ ಎಲ್ಲ ನಿಲ್ಲಿಸ್ತೀನಿ. ನನ್ಗೆ ಏನಿಲ್ಲ ಸರ್, ಒಂದು 2 ಬಟ್ಟೆ ಒಂದು ಗಾಡಿಗೆ ಹಾಕ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ಎಲ್ಲಿ ಕರ್ಕೊಂಡು ಹೋಗ್ತಿದ್ರು, ಎಲ್ಲಿ ನಿಲ್ಲಿಸ್ತಾ ಇದ್ರು ಏನೋ ಗೊತ್ತಾಗ್ತಿರ್ಲಿಲ್ಲ. ಸೀದಾ ಕರ್ಕೊಂಡು ಹೋಗೋರು, ಅಣ್ಣ ಇಲ್ಲಿ ಲೆಫ್ಟ್ ತಗೊಂಡ್ರೆ ಇಲ್ಲ ಜನ ಇದ್ದಾರೆ, ಅಲ್ಲಿದ್ದಾರೆ, ಈ ಥಿಯೇಟ್ರ್ ಆ ಥಿಯೇಟ್ರು ಅಂತ ಎಲ್ಲ ಕಡೆ ಕರ್ಕೊಂಡು ಹೋಗಿ ನಿಲ್ಲಿಸಿ ಅವ್ರ ಜನರ ಜೊತೆ ನನ್ನ ಬೆರೆಯಕ್ಕೆ ಮಾಡಿದಂಥ ನಮ್ಮ ವೆಂಕಿ ಆಗಲಿ, ಎಲ್ಲ ನಮ್ಮ ಹುಡುಗರಿಗಾಗಲಿ ಧನ್ಯವಾದಗಳು. ಆ್ಯಂಡ್ ಸುಮಂತ್ ಅವರು, ಥ್ಯಾಂಕ್ ಯು. ಮತ್ತೆ ತಿರ್ಗಾ ಎಲ್ಲ ಈ ಸಿನಿಮಾನ ರೀಚ್ ಆಗಿ 25 ಡೇಸ್ ಇವತ್ತು ಆಗ್ತಿದೆ. ಸೊ ನಮ್ಮ ಜೊತೆಲಿದ್ದು, ಧನುಷ್ ಜೊತೆಲಿದ್ದು, ಕೇಶವ್ ಅವ್ರ ಜೊತೆಲಿದ್ದು, ಹಾಗೆ ನಮ್ಮ ಜಯದೇವ್ ಸರ್, ಇಲ್ಲಿ ಡಿಸ್ಟ್ರಿಬ್ಯೂಟರ್ ಜಯದೇವ್ ಅವರು, ಮರಿಸ್ವಾಮಿ ಅವರು, ಅವ್ರಿಗೂ ಧನ್ಯವಾದಗಳು. ಮರಿಸ್ವಾಮಿ ಸರ್, ಇನ್ನೂ ಚೆನ್ನಾಗಿ ಒಂಚೂರು ಪ್ರಮೋಟ್ ಮಾಡಿಕೊಡಿ ಸರ್ ಪ್ಲೀಸ್. ಯಾಕಂದರೆ ಒಂದಿಷ್ಟು ಇನ್ನೂ ರೀಚ್ ಆಗಬೇಕು ಸಿನಿಮಾ, ಎಲ್ರಿಗೂ ರೀಚ್ ಆಗಬೇಕು. ಹಾಗೆ ಇಲ್ಲಿ ಮಹಾದೇವ ಸಿನಿಮಾಲಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಟೆಕ್ನಿಷಿಯನ್, ಶಂಕರಣ್ಣ, ಹರೀಶಣ್ಣ, ಎಲ್ರಿಗೂ, ಎಲ್ಲ ನಮ್ಮ ಲೈಟ್ ಬಾಯ್ಸು, ಸಂಗಮೇಶ್ ಅವ್ರನ್ನ ಆಲ್ರೆಡಿ ಹೇಳಿದ್ದೀನಿ, CG ನಾನು ತಲೆ ತಿಂದಿದ್ದೀನಿ, ಹೆವಿ ತಿಂದಿದ್ದೀನಿ. ಬಾಬು ಸರ್ DI ನನಗೆ ಲಾಸ್ಟಲ್ಲಿ DI ಅವ್ರು ಮತ್ತೆ ಬಂದು ಕರೆಕ್ಷನ್ ಮಾಡಿಕೊಟ್ರು. ಯಾಕಂದರೆ ಅವರು ತುಂಬ ಚೆನ್ನಾಗಿ DI ಬೇರೆ ಕಲರ್ ಟೋನೇ ಕೊಟ್ಟರು. ಇವತ್ತು ಈ ಒಂದು ಟೋನ್ನ ಭಾಳಷ್ಟು ಜನ ಮೆಚ್ಕೊಂಡಿದ್ದಾರೆ. ಆ್ಯಂಡ್ ವಿಜಿ ಅವರು ಎಡಿಟರ್, ಥ್ಯಾಂಕ್ ಯು ವಿಜಿ. ಆ್ಯಂಡ್ ಪ್ರತಿಯೊಂದನ್ನು ಅವರು, ಈ ಸಿನಿಮಾಗೆ ಇನ್ನೊಂದು ಹೀರೋ ನೀವೇ ನಾಯಕ ನಟರು, ತೆರೆ ಹಿಂದೆ ಹೀರೋ ಅಂತ ನಾಯಕ ನಟರು. ಸೊ ಪ್ರತಿಯೊಬ್ಬರಿಗೂ ವಿನೋದ್ ಗೌಡ್ರೆ, ಆ್ಯಂಡ್ ಯೂನಿಫೈ ಮೀಡಿಯಾ, ಸಿನಿಕಟ್ಸ್ ಆಕಾಶ್ ಅವರು, ಆ್ಯಂಡ್ ಕುಮಾರ್ ಅವರು, ಅವ್ರಿಗೂ ಧನ್ಯವಾದಗಳು. ಆ್ಯಂಡ್ ಸೋನಾಲ್ ಅವರು, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ತೆಗೆದುಬಿಡಿ ಫೋಟೋ, ಆಮೇಲೆ ಮಾತಾಡಿದ್ವಿ.